ನಮಸ್ಕಾರ ಗೆಳೆಯರೇ, ಮನಸ್ಸಿದ್ದರೆ ಮಾರ್ಗ, ಕಾಯಕವೇ ಕೈಲಾಸ, ವೈದ್ಯೋ ನಾರಾಯಣೋ ಹರಿ ಇಂತಹ ಹಲವಾರು ನಾನುಡಿಗಳನ್ನು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ದೆಹಲಿ ಆಮ್ ಆದ್ಮಿ ಸರ್ಕಾರ ನಿಜವಾಗಿಸಿದೆ. ವೈದ್ಯಕೀಯ ಭೂಪಟದಲ್ಲಿ ವಿಶ್ವದಲ್ಲೇ ದೆಹಲಿಗೆ ಒಂದು ಉನ್ನತ ಸ್ಥಾನವನ್ನು ನಮ್ಮ ಆಮ್ ಆದ್ಮಿ ಸರ್ಕಾರ ಒದಗಿಸಿದೆ. ವೈದ್ಯಕೀಯ ಸೇವಾ ಕ್ಷೇತ್ರವೆಂದರೆ ವಿದೇಶಗಳ ಕಡೆ ನೋಡುತ್ತಿದ್ದ ಜನ ಇಂದು ನಮ್ಮ ಭಾರತವನ್ನು ನೋಡುತ್ತಿದ್ದಾರೆ. ದೆಹಲಿ ಸರ್ಕಾರವು ತನ್ನ 2 ವರ್ಷ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಆರೋಗ್ಯ ಕ್ಷೇತ್ರಕ್ಕಾಗಿ ಮೀಸಲಿಟ್ಟಿದೆ. 2016-17ನೇ ಸಾಲಿನ ತನ್ನ ಒಟ್ಟು ಬಜೆಟ್ನ 16% ಅಂದರೆ 5,259 ಕೋಟಿ ಮೊತ್ತವನ್ನು ಆರೋಗ್ಯಕ್ಕಾಗಿ ಮೀಸಲಿಟ್ಟಿದೆ. ಒಳ್ಳೆಯ ಆರೋಗ್ಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಅದೇ ರೀತಿ ಒಳ್ಳೆಯ ಆರೋಗ್ಯ ಸೇವೆಯನ್ನು ಒದಗಿಸುವುದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ. ಒಂದು ಸುಂದರ, ಸದೃಢ, ಒಳ್ಳೆಯ ಸಮಾಜ ನಿರ್ಮಿಸಲು ಒಳ್ಳೆಯ ಆರೋಗ್ಯ ಸೇವೆ ತುಂಬಾ ಮುಖ್ಯ. ಅದೇ ನಿಟ್ಟಿನಲ್ಲಿ ನಮ್ಮ ಆಮ್ ಆದ್ಮಿ ಸರ್ಕಾರವು ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆಯನ್ನು ಒದಗಿಸಿ ಸುಭದ್ರ ಹಾಗೂ ಸದೃಢ ಭಾರತ ನಿರ್ಮಾಣದತ್ತ ಹೆಜ್ಜೆ ಇಟ್ಟಿದೆ. ಆಮ್ ಆದ್ಮಿ ಪಾರ್ಟಿಯ ವೈದ್ಯಕೀಯ ಕ್ರಾಂತಿಯ ಮಹತ್ವದ ಹೆಜ್ಜೆ ಮೊಹಲ್ಲಾ ಕ್ಲಿನಿಕ್. ದೇಶ ವಿದೇಶಗಳಲ್ಲಿ ಅತ್ಯಂತ ಪ್ರಖ್ಯಾತಿಯ ಆಮ್ ಆದ್ಮಿ ಮೊಹಲ್ಲಾ ಕ್ಲಿನಿಕ್ ಇಂದು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುತ್ತಿವೆ. ವಿಶ್ವ ನಾಯಕರಾದಂತಹ ಮಾಜಿ ಯುಎನ್ ಸೆಕ್ರೆಟರಿ ಜನರಲ್ ಕೋಫಿ ಅನ್ನಾನ್ ಮತ್ತು ಮಾಜಿ WHO ಡೈರೆಕ್ಟರ್ ಜನರಲ್ ಡಾಕ್ಟರ್ ಗ್ರೋವ್ ಹ್ಯಾರ್ಲೆಮ್ ಬ್ರೂನ್ಲ್ಯಾಂಡ್ ಅವರು ಉಚಿತವಾಗಿ ನೀಡುವ ಈ ಮೊಹಲ್ಲಾ ಕ್ಲಿನಿಕ್ ವ್ಯವಸ್ಥೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಸ್ನೇಹಿತರೆ, ಎಟಿಎಂನಿಂದ ಬರೀ ದುಡ್ಡನ್ನು ಮಾತ್ರ ತೆಗೆಯಬಹುದು ಅಂದುಕೊಂಡಂತಹ ಜನಸಾಮಾನ್ಯರಿಗೆ ದೇಶದಲ್ಲೇ ಪ್ರಥಮ ಬಾರಿಗೆ ಎಟಿಎಂನಿಂದ ಔಷಧಿ ಮಾತ್ರೆಗಳನ್ನೂ ಸಹ ಪಡೆಯಬಹುದೆಂದನ್ನು ತೋರಿಸಿಕೊಟ್ಟರು. ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೈದ್ಯರು ಕಂಪ್ಯೂಟರ್ನಲ್ಲಿ ರೋಗಿಯ ವಿವರಗಳನ್ನು ದಾಖಲಿಸುತ್ತಾರೆ ಹಾಗೂ ಅವಶ್ಯವಿರುವ ಮಾತ್ರೆಗಳನ್ನು ಸಹ ದಾಖಲಿಸುತ್ತಾರೆ. ಅದಾದ ತತ್ಕ್ಷಣವೇ ಒಂದು ಅತ್ಯಾಧುನಿಕ ಬಾರ್ಕೋಡ್ ತಂತ್ರಜ್ಞಾನದಿಂದ ಕೂಡಿದ ಪ್ರಿಂಟ್ ಬರುತ್ತದೆ. ಆ ಪ್ರಿಂಟ್ ಅನ್ನು ಔಷಧಿಯ ಸೆನ್ಸರ್ ಮುಂದೆ ಹಿಡಿದಾಗ ವೈದ್ಯರು ದಾಖಲಿಸಿದಂತಹ ಔಷಧಿಯು ಬರುತ್ತದೆ. ಇದು ಒಂದು ಅತ್ಯಾಧುನಿಕ ಗಣಕೀಕೃತ ವ್ಯವಸ್ಥೆಯಾಗಿದ್ದು ಅತಿ ಶೀಘ್ರದಲ್ಲಿ ಎಲ್ಲಾ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಉಚಿತವಾಗಿ ಕಾರ್ಯನಿರ್ವಹಿಸಲಿವೆ. ಜನಸಾಮಾನ್ಯರಿಗೆ ಉಚಿತ ತಪಾಸಣೆ, ಉಚಿತ ಚಿಕಿತ್ಸೆ ಹಾಗೂ ಉಚಿತ ಔಷಧಿ ವಿತರಣೆ ಮಾಡುವ ವ್ಯವಸ್ಥೆ ಹೆಸರೇ ಮೊಹಲ್ಲಾ ಕ್ಲಿನಿಕ್. ದೆಹಲಿ ಸರ್ಕಾರವು ಪ್ರತಿಯೊಬ್ಬ ನಾಗರಿಕನಿಗೂ ಉನ್ನತ ಮಟ್ಟದ ವೈದ್ಯಕೀಯ ವ್ಯವಸ್ಥೆ ಸಿಗಲೆಂದು ನವೀನ ಯೋಜನೆಗಳನ್ನು ರೂಪಿಸಿದೆ. ಮನೆಯ ಹತ್ತಿರವೇ ಉಚಿತ ಪ್ರಾಥಮಿಕ ಚಿಕಿತ್ಸೆಯ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ದೆಹಲಿ ಸರ್ಕಾರ ವೈದ್ಯಕೀಯ ವ್ಯವಸ್ಥೆಯನ್ನು 3 ಭಾಗಗಳಾಗಿ ವಿಂಗಡಿಸಿದೆ. ಪ್ರಾಥಮಿಕ ಹಂತದ ಚಿಕಿತ್ಸೆಗೆ ಮೊಹಲ್ಲಾ ಕ್ಲಿನಿಕ್, ಇದನ್ನು ಫಸ್ಟ್ ಲೇಯರ್ ಟ್ರೀಟ್ಮೆಂಟ್ ಅಂತಾನೂ ಕರೀತಾರೆ. ದ್ವಿತೀಯ ಹಂತದ ಚಿಕಿತ್ಸೆ ಸೆಕೆಂಡ್ ಲೇಯರ್ ಟ್ರೀಟ್ಮೆಂಟ್ ಅಂದರೆ ಪಾಲಿಕ್ಲಿನಿಕ್. ತೃತೀಯ ಹಂತದ ಚಿಕಿತ್ಸೆ ಥರ್ಡ್ ಲೇಯರ್ ಟ್ರೀಟ್ಮೆಂಟ್ ಅಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೊಹಲ್ಲಾ ಕ್ಲಿನಿಕ್. ದೆಹಲಿಯಾದ್ಯಂತ ಈಗಾಗಲೇ 107 ಮೊಹಲ್ಲಾ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳನ್ನ ಅತ್ಯಂತ ಹತ್ತಿರ ಅಂದರೆ ನಮ್ಮ ಮನೆಗಳ ಹತ್ತಿರ ವಾರ್ಡುಗಳಲ್ಲಿ, ಮೊಹಲ್ಲಾಗಳಲ್ಲಿಯೇ ಸ್ಥಾಪಿಸಲಾಗುತ್ತದೆ. ಒಟ್ಟಾರೆಯಾಗಿ ಈ ತರಹದ 1,000 ಮೊಹಲ್ಲಾ ಕ್ಲಿನಿಕ್ಗಳನ್ನು ಸ್ಥಾಪಿಸುವ ಕೆಲಸ ಪ್ರಗತಿಯಲ್ಲಿದೆ. ಈ ಕ್ಲಿನಿಕ್ಗಳಲ್ಲಿ ಒಬ್ಬ ನುರಿತ ಜನರಲ್ ಫಿಸಿಷಿಯನ್ ಇರುತ್ತಾರೆ. ರಕ್ತ ಪರೀಕ್ಷೆ, ಶುಗರ್, ಬಿಪಿ, ಯುರಿನ್ ನಂತಹ ಸುಮಾರು 200ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಇಲ್ಲಿ ಪ್ರಾಥಮಿಕ ಹಂತದ ವೈದ್ಯಕೀಯ ತಪಾಸಣೆ, ಉಚಿತ ಔಷಧಿಗಳು ಹಾಗೂ ಉಚಿತ ಸಲಹೆ ಸೂಚನೆಗಳನ್ನು ರೋಗಿಗಳಿಗೆ ನೀಡಲಾಗುತ್ತದೆ. ಮೊದಲು ಇಂತಹ ಕ್ಲಿನಿಕ್ಗಳನ್ನು 5 ಕೋಟಿ ವೆಚ್ಚದಲ್ಲಿ ಮಾಡಲಾಗುತ್ತಿತ್ತು. ಆದರೆ ಆಮ್ ಆದ್ಮಿ ಸರ್ಕಾರ ಬರೀ 15 ಲಕ್ಷದಲ್ಲಿ ಇಂತಹ ಒಂದು ಸುಸಜ್ಜಿತವಾದಂತಹ ಒಳ್ಳೆಯ ಕ್ಲಿನಿಕ್ಗಳನ್ನು ಮಾಡಿ ತೋರಿಸಿದೆ. ಪಾಲಿಕ್ಲಿನಿಕ್ ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಪೀಡಿಯಾಟ್ರಿಕ್ಸ್, ಗೈನಕಾಲಜಿಸ್ಟ್, ಆರ್ಥೋಪೆಡಿಕ್ಸ್ ನ ನುರಿತ ತಜ್ಞ ಡಾಕ್ಟರ್ ಇರುತ್ತಾರೆ. ಇಲ್ಲಿ ಔಷಧಿ
ಚಿಕಿತ್ಸೆ ಜೊತೆಗೆ ಉಚಿತ ಎಕ್ಸ್ರೇ, ಅಲ್ಟ್ರಾಸೌಂಡ್, ಇಸಿಜಿ ಅಂತಹ ಹಲವಾರು ಟೆಸ್ಟ್ಗಳು ಲಭ್ಯವಿರುತ್ತವೆ. ಈ ಕ್ಲಿನಿಕ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಲಿಂಕ್ ಮಾಡಲಾಗಿದೆ ಹಾಗೂ ಎಲ್ಲ ಸರ್ಕಾರಿ ವೈದ್ಯರೂ ಇಲ್ಲಿ ಲಭ್ಯವಿರುತ್ತಾರೆ. ದೆಹಲಿಯಾದ್ಯಂತ ಇಂಥ 36 ಪಾಲಿಕ್ಲಿನಿಕ್ಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಒಟ್ಟಾರೆಯಾಗಿ 150 ಪಾಲಿಕ್ಲಿನಿಕ್ಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇಲ್ಲಿ ರೋಗಿಯು ಚಿಕಿತ್ಸೆಗಾಗಿ ದಾಖಲಾಗಬೇಕು. ಇಲ್ಲಿ ಎಲ್ಲ ತರಹದ ರೋಗಗಳ ತಜ್ಞ ವೈದ್ಯರು ಇರುತ್ತಾರೆ ಮತ್ತು ಎಲ್ಲ ತರಹದ ಶಸ್ತ್ರಚಿಕಿತ್ಸೆಯು, ಐಸಿಯು, ವೆಂಟಿಲೇಟರ್ಸ್ ವ್ಯವಸ್ಥೆ ಇರುತ್ತದೆ ಹಾಗೂ ಎಲ್ಲ ತರಹದ ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳು ಇದ್ದು ಅವೆಲ್ಲವೂ ಜನರಿಗೆ ಉಚಿತವಾಗಿರುತ್ತವೆ. ದೆಹಲಿಯಲ್ಲಿ ಇಂತಹ 38 ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೂ ಈ ವ್ಯವಸ್ಥೆ ಅಡಿಯಲ್ಲಿ 26 ಲಕ್ಷಕ್ಕೂ ಹೆಚ್ಚು ಜನ ಪ್ರಯೋಜನ ಪಡೆದುಕೊಂಡಿದ್ದಾರೆ. ದೆಹಲಿ ಸರ್ಕಾರದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ತರಹದ ಔಷಧಿ ಹಾಗೂ ಅದಕ್ಕೆ ಸಂಬಂಧಿಸಿದ ವಸ್ತುಗಳು ಇಲ್ಲ ಎನ್ನುವುದಿಲ್ಲ. HIMS ಅಂದರೆ ಹೆಲ್ತ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಎಲ್ಲ ಆಸ್ಪತ್ರೆಗಳಿಗೆ ಹಾಗೂ ಸರ್ಕಾರಿ ಔಷಧಿ ಮಳಿಗೆಗಳಿಗೆ ಅಳವಡಿಸಿದ್ದಾರೆ. ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಗಣಕೀಕೃತಗೊಳಿಸುತ್ತಿರುವುದರಿಂದ ಯಾವುದೇ ಔಷಧಿಯನ್ನು ಹೊರಗೆ ಮಾರಲು ಅಥವಾ ಕಳ್ಳಸಂತೆಯಲ್ಲಿ ಮಾರಾಟ ಮಾಡಲು ಅವಕಾಶವಿರುವುದಿಲ್ಲ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತಿದೆ. ಸರ್ಕಾರಿ ವೈದ್ಯರು ಸರ್ಕಾರದಿಂದ ಮಾನ್ಯತೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುವ ಔಷಧಿಗಳನ್ನು ಮಾತ್ರ ಬರೆದುಕೊಡಬಹುದು. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಬೇರೆ ಹೊರಗಿನ ಔಷಧಿ ಬರೆಯಬೇಕಾದಲ್ಲಿ ಇದಕ್ಕಾಗಿಯೇ ನೇಮಿಸಿದಂತಹ ಸಮಿತಿಯ ಅನುಮತಿಯ ಪಡೆಯಬೇಕು. ಇಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡಿ ಆಮ್ ಆದ್ಮಿ ಸರ್ಕಾರ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ನೇಹಿತರೆ, ಬನ್ನಿ ಇಂತಹ ಒಳ್ಳೆಯ ಸರ್ಕಾರಕ್ಕೆ ಒಮ್ಮೆ ಹರಿಸೋಣ. ಆಮ್ ಆದ್ಮಿ ಪಾರ್ಟಿ ಜಿಂದಾಬಾದ್, ಆಮ್ ಆದ್ಮಿ ಪಾರ್ಟಿ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಜೈ ಹಿಂದ್.